ಅಧ್ಯಾಯ 2 ಷೇರು ಮಾರುಕಟ್ಟೆಯ ಯಾತ್ರೆಯಲ್ಲೇ ಮೊದಲೇ ಹೆಜ್ಜೆಗಳು. ನಮಸ್ಕಾರ ಗೆಳೆಯರೇ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಷೇರು ಮಾರುಕಟ್ಟೆಯನ್ನು ಎಷ್ಟು ಸುಲಭವಾಗಿ ಆರಂಭಿಸಬಹುದು ಎಂಬುದರ ಬಗ್ಗೆ ಮಾತನಾಡೋಣ. ಪ್ರಾರಂಭಿಸಲು ಬೇಕಾದಂತೆ ಡಿಮ್ಯಾಟ್ ಮತ್ತು ಟ್ರೇಡಿಂಗ್ ಖಾತೆ. ಮೊದಲು ನೀವು ಒಂದು ಡಿಮ್ಯಾಟ್ ಖಾತೆ ಮತ್ತು ಟ್ರೇಡಿಂಗ್ ಖಾತೆ ತೆರೆಯಬೇಕು. ಡಿಮ್ಯಾಟ್ ಖಾತೆ ಒಂದು ಆನ್ಲೈನ್ ಖಾತೆಯಂತೆ. ಇದು ನಿಮ್ಮ ಷೇರುಗಳನ್ನು ಸುರಕ್ಷಿತವಾಗಿ ಇಡುತ್ತದೆ. ಟ್ರೇಡಿಂಗ್ ಖಾತೆ ಮೂಲಕ ನೀವು ಷೇರುಗಳನ್ನು ಖರೀದಿಸಲು ಮತ್ತು ಮಾರಲು ಬಳಸಬಹುದು. ಬ್ರೋಕರ್ನ ಆಯ್ಕೆ. ನೀವು ಒಂದು ಬ್ರೋಕರ್ ಆಯ್ಕೆ ಮಾಡಬೇಕು. ಬ್ರೋಕರ್ಗಳು ನಿಮಗೆ ಷೇರುಗಳ ಖರೀದಿ ಮತ್ತು ಮಾರಾಟದಲ್ಲಿ ಸಹಾಯ ಮಾಡುತ್ತಾರೆ. ಬ್ರೋಕರ್ಗಳ ಸೇವಾ ಶುಲ್ಕಗಳನ್ನು, ಸೇವಾ ಗುಣಮಟ್ಟವನ್ನು ಮತ್ತು ಬಳಕೆದಾರರ ಸ್ನೇಹಿತಾನತೆಯನ್ನು ಪರಿಶೀಲಿಸಬೇಕು. ನಿಮಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಲು ನನ್ನ ಯೂಟ್ಯೂಬ್ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿದ್ದೇನೆ. ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡಿಮ್ಯಾಟ್ ಖಾತೆಯನ್ನು ಓಪನ್ ಮಾಡಬಹುದು. ಅಗತ್ಯ ದಾಖಲೆಗಳು: ನಿಮ್ಮ ಪ್ಯಾನ್ ಕಾರ್ಡ್, ವಿಳಾಸ ದೃಢೀಕರಣಕ್ಕಾಗಿ ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ಐ ಡಿ, ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ಬ್ಯಾಂಕ್ ಖಾತೆಯ ಸ್ಟೇಟ್ಮೆಂಟ್ ಅಥವಾ ಚೆಕ್ ಬುಕ್. ಇದು ನಿಮಗೆ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ. ಹಾಗೆಯೇ KYC ಪ್ರಕ್ರಿಯೆ ಯಾವ ರೀತಿ ಇರುತ್ತೆ? KYC ನೋ ಯುವರ್ ಕಸ್ಟಮರ್ ಪ್ರಕ್ರಿಯೆ ಮುಗಿಸಲು ನೀವು ಬ್ರೋಕರ್ಗೆ ಎಲ್ಲ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು. ಇದರಿಂದ ನಿಮ್ಮ ಖಾತೆ ಪರಿಶೀಲನೆಗೊಳ್ಳುತ್ತದೆ. ಅಧ್ಯಯನ ಮತ್ತು ತಯಾರಿ. ಷೇರುಗಳ ವಿಷಯದಲ್ಲಿ ಆಳವಾದ ಅಧ್ಯಯನ. ಷೇರುಗಳ ಕುರಿತು ಅಧ್ಯಯನ ಮಾಡುವುದು ಮುಖ್ಯ. ಕಂಪನಿಯ ಹಾಸು ಹೋಗುಗಳನ್ನು, ಆರ್ಥಿಕ ಫಲಿತಾಂಶಗಳನ್ನು, ಆಡಳಿತ ಮಂಡಳಿಯವರ ವೃತ್ತಿಪಠ್ಯವನ್ನು ವಿಶ್ಲೇಷಿಸಿ ಇದು ನಿಮ್ಮ ಹೂಡಿಕೆ ತೀರ್ಮಾನಗಳಲ್ಲಿ ಸಹಾಯ ಮಾಡುತ್ತದೆ. ತಂತ್ರಜ್ಞಾನ ಮತ್ತು ಕಾರ್ಯಾಗಾರಗಳ ಬಳಕೆ. ಇವತ್ತು ಅನೇಕ ಆನ್ಲೈನ್ ತಂತ್ರಜ್ಞಾನಗಳು ಮತ್ತು ಕಾರ್ಯಾಗಾರಗಳು ಲಭ್ಯವಿವೆ. ಅವುಗಳನ್ನು ಉಪಯೋಗಿಸಿ ನವೀನ ತಂತ್ರಜ್ಞಾನವನ್ನು ಕಲಿಯಿರಿ. ಮಾರುಕಟ್ಟೆ ಟ್ರೆಂಡ್ಸ್ ಮತ್ತು ಸುದ್ದಿ. ಮಾರುಕಟ್ಟೆ ಟ್ರೆಂಡ್ಸ್ ಮತ್ತು ಆರ್ಥಿಕ ಸುದ್ದಿಯನ್ನು ಗಮನಿಸಿ. ಇದರ ಮೂಲಕ ನೀವು ಮಾರುಕಟ್ಟೆಯ ಹರಿವು ಮತ್ತು ಬದಲಾವಣೆಗಳನ್ನು ಗುರುತಿಸಬಹುದು. ಹೂಡಿಕೆಯ ಪ್ರಕ್ರಿಯೆ. ಹೂಡಿಕೆ ತಂತ್ರಗಳು. ಹೈಲೈಟೆಡ್ ಷೇರುಗಳಲ್ಲಿ ಹೂಡಿಕೆ ಮಾಡಿ. ನೀವು ಲಭ್ಯ ಇರುವ ಹಣವನ್ನು ವಿಭಜಿಸಿ ಬೇರೆ ಬೇರೆ ಷೇರುಗಳಲ್ಲಿ ಹೂಡಿಕೆ ಮಾಡಿ. ಇದರಿಂದ ಅಪಾಯವನ್ನು ಕಡಿಮೆ ಮಾಡಬಹುದು. ಸಕ್ರಿಯ ಮತ್ತು ನಿಶ್ಚಿತ ಹೂಡಿಕೆ. ನೀವು ಷೇರು ಮಾರುಕಟ್ಟೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬಹುದು ಅಥವಾ ನಿರ್ದಿಷ್ಟ ಅವಧಿಗೆ ಹೂಡಿಕೆ ಮಾಡಿ ಷೇರುಗಳ ಮೌಲ್ಯ ಹೆಚ್ಚುವುದನ್ನು ನಿರೀಕ್ಷಿಸಬಹುದು. ಹೂಡಿಕೆಯ ಅವಧಿ. ನೀವು ಹೂಡಿಕೆ ಮಾಡಲು ಆರ್ಥಿಕ ಉದ್ದೇಶವನ್ನು ಆಧರಿಸಿ ಹೂಡಿಕೆ ಅವಧಿಯನ್ನು ನಿರ್ಧರಿಸಬಹುದು. ಅಲ್ಪ ಅವಧಿ ಅಥವಾ ದೀರ್ಘ ಅವಧಿ ಹೂಡಿಕೆ ಆಯ್ಕೆ ಮಾಡಬಹುದು. ಸಾಮಾನ್ಯ ದೋಷಗಳು ಮತ್ತು ಹೇಗೆ ತಪ್ಪಿಸಿಕೊಳ್ಳುವುದು. ಸಮಗ್ರ ಅಧ್ಯಯನ ಇಲ್ಲದ ಹೂಡಿಕೆ. ಬೇಡದ ಷೇರುಗಳ ಕುರಿತು ಸಮಗ್ರ ಅಧ್ಯಯನವಿಲ್ಲದೆ ಹೂಡಿಕೆ ಮಾಡಬೇಡಿ. ಹಬ್ರದಾಟ ಮತ್ತು ಧೈರ್ಯ. ಮಾರುಕಟ್ಟೆ ನಷ್ಟಗಳು ಬಂದಾಗ ಧೈರ್ಯ ತೊರೆಯಬೇಡಿ. ಸಂಯಮ ಮತ್ತು ಸಕಾಲಿಕ ನಿರ್ಧಾರಗಳು ಯಶಸ್ಸಿನ ದಾರಿಗೆ ತೋರುತ್ತವೆ. ವೈವಿಧ್ಯಮಯ ಹೂಡಿಕೆ. ನಿಮ್ಮ ಹೂಡಿಕೆಯನ್ನು ವೈವಿಧ್ಯಮಯ ಮಾಡಿ. ಬೇರೆ ಬೇರೆ ವಲಯಗಳಲ್ಲಿ ಹೂಡಿಕೆ ಮಾಡಿ ಅಪಾಯವನ್ನು ತಗ್ಗಿಸಿ. ನಮ್ಮ ಷೇರು ಮಾರುಕಟ್ಟೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು. ನಿಮ್ಮ ಹೂಡಿಕೆಯಲ್ಲಿ ಯಶಸ್ಸು ಗಳಿಸಲು ಶುಭಾಶಯಗಳು.